ಎಲ್ಲೆಲ್ಲಿ ಒಂದು ವಿಲೇಟ್ನಲ್ಲಿ ಎಲ್ಲೆಲ್ಲಿ ತೊಗೋಬೇಕು ಅಂತ ಹೇಳಿದ್ದೆ. ಒಂದು 100 ಸೈಟು, 50 ಸೈಟು, ಒಂದು 30 ಸೈಟು. ಸೂರ್ಯಪದ್ನಲ್ಲಿ ಅಂತ ಹೇಳಿದೆಲ್ವಾ, ಸೂರ್ಯಪದ್ನಲ್ಲಿ ಏನು ದುಡ್ಡು ಬರಲ್ಲ. ಇದು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಸೈಟ್ನಲ್ಲಿ ದುಡ್ಡು ಬರಲ್ಲ, ಬಟ್ ದುಡ್ಡು ಬರೋ ಹಂಗೆ ಕನ್ವರ್ಟ್ ಮಾಡ್ಕೋಬೇಕು. ಅದು ಸೈಟ್ ತೊಗೊಂಡ ನಂತರ ನಾನು ನಿಮಗೆ ಹೇಳ್ತೀನಿ. ಈ ಸೈಟ್ ಆಯಿತು ಮತ್ತು ಅದರ ಪಕ್ಕದ ಸೈಟ್ ಆಯಿತು, ಬಾಕಿ ಸೈಟ್ಗಳನ್ನು ತೊಗೋಬೇಡಿ ಅಂತ ನಾನು ಹೇಳಿದ್ದೀನಿ. ಈ ಸೈಟು ಮತ್ತು ಇಲ್ಲಿ ಒಂದು ಸೈಟ್ ಇದೆ, ಇಲ್ಲೊಂದು ಸೈಟ್ ಇದೆ. ಅದು ಸೈಟ್ಗಳ ಬಗ್ಗೆನೂ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ನಿನ್ನೆ ಅನಿಸುತ್ತೆ. ಬಟ್ ಈ ಸೈಟಿನ ಬಗ್ಗೆ ಅಲ್ಲಿ ಅಷ್ಟು ಸ್ಥಾನದಲ್ಲಿ ಯಾವ್ಯಾವ ಸೈಟ್ಗಳು ಬರ್ತವೆ, ಅವು ಯಾವ್ಯಾವ ಪದ್ನಲ್ಲಿ ಎಷ್ಟೆಷ್ಟು ಸೈಟ್ಗಳು ಬರ್ತವೆ ಅನ್ನೋದನ್ನು ನಾನು ಹೇಳಿದ್ದೀನಿ. ನಡುವಿರೋ ಸೈಟ್ಗಳು ಯಾವ್ದು ಬೇಕಾದ್ರೂ ತೊಗೋಬೋದು. ಇದು ಬ್ರಹ್ಮಸ್ಥಾನ ಸೈಟು ಅಂತ ಹೇಳಿದ್ದೆ. ಈ ಸೈಟ್ನ ತೊಗೋಬಾರ್ದು, ಯಾವುದೇ ಕಾರಣಕ್ಕೂ ಈ ಸೈಟ್ನ ತೊಗೋಬಾರ್ದು. ನಡು ಮಧ್ಯದಲ್ಲಿರೋ ಆ ಸೈಟ್ ಬಿಲ್ಡರು ಒಂದು ಐಡಿಯಾನ ಮಾಡಬೇಕು. ಏನಪ್ಪ ಅಂದರೆ, ಈ ಬ್ರಹ್ಮಸ್ಥಾನದಲ್ಲಿ ಒಂದು ಗಾರ್ಡನ್ ಬೇರೆ ಅಥವಾ ಒಂದು ಏನಾದರೂ ಮೂರ್ತಿನೋ ಅಥವಾ ತಮ್ಮ ಸೈಟಿನ ಬಗ್ಗೆ ಏನೋ ಒಂದು ಇಡಬೇಕು. ಯಾಕೆ ಗೊತ್ತಾ, ಈ ಸೈಟ್ ಏನಾದರೂ ಮಾಡಿದರೆ ಅಲ್ಲಿ ಹೊಟ್ಟೆನೂ 100% ಬರ್ತಾ ಇರುತ್ತೆ. ಇಷ್ಟು ಸೈಡ್ದವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ನೋವುಗಳು, ಹೊಟ್ಟಿನಲ್ಲಿ ಇಲ್ಲಿ ಅದು ಏನೋ ಒಂದು ತೊಂದರೆಗಳು, ಹೊಟ್ಟಿನ ತೊಂದರೆ, ಇವೆಲ್ಲವೂ ಈ ಬ್ರಹ್ಮಸ್ಥಾನ ಸೈಟ್ನಿಂದ ಬರ್ತಾ ಇರುತ್ತೆ. ಇದೇನಾದರೂ ಅಕಸ್ಮಾತ್ ಇಲ್ಲಿ ಏನಾದರೂ ವಜನ್ ಇದ್ದರೆ ಅದು, ಯಾಕಂದರೆ ನಾವು ವಾಸ್ತು ಮನೆ ಅಷ್ಟೇ ಅಲ್ಲ, ಅಕ್ಕಪಕ್ಕದ ವಾತಾವರಣದಿಂದನೂ ವಾಸ್ತು ಬರ್ತಾ ಇರುತ್ತೆ. ಒಂದು ಮನೆಯಿಂದ ಒಂದು ಮನೆಗೆ ಎಷ್ಟು ಡಿಫ್ರೆನ್ಸ್ ಇರಬೇಕು, ಅಥವಾ ಆ ಮನೆ ತೊಂದರೆ ನಮ್ಮ ಮನೆಗೆ ಬರ್ತಾ ಇದೆಯಾ ಅದನ್ನು ಕೂಡ ನಾವು ತಿಳ್ಕೋಬೇಕು ಮನೆ ಮಾಡುವಾಗ. ಈಗ ನಾವು ಅಪಾಯಿಂಟ್ಮೆಂಟ್ನಲ್ಲಿ ಮನೆಗಳನ್ನ ತೊಗೊತಿರ್ತೀವಿ, ಸಿಕ್ಕಾಪಟ್ಟೆ ವಾಸ್ತುಗಳ ತೊಂದರೆಗಳು ಇರ್ತವೆ ಅಪಾಯಿಂಟ್ಮೆಂಟ್ನಲ್ಲಿ ಮನೆಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು 20 ಮನೆಯಲ್ಲಿ ಸರಿಸುಮಾರು ಒಂದು 4 ಮನೆ ಅಷ್ಟೇ ವಾಸ್ತು ಇರ್ತವೆ, ಬಾಕಿ 16 ಮನೆ ವಾಸ್ತು ತೊಂದರೆಗಳನ್ನೇ ಇರ್ತವೆ. ಏಕೆ, ಸೈಟ್ನಲ್ಲಿ ಎಷ್ಟೋ ವಿಷಯಗಳು ಇದಾಗ್ತಾ ಇರ್ತವೆ. ಆದರೆ ಅವು ಮನೆಗಳು ಯಾವುದೂ ಕೂಡ ತುಂಬ ಈ ವರ್ಷಗಳ ತನಕ ಇರಲ್ಲ. ಚೇಂಜ್ ಆಗ್ತಾ ಇರ್ತವೆ. ಏಕೆ, ಒಂದು 3 ವರ್ಷಕ್ಕೊಮ್ಮೆ ನಾವು ಸೈಟ್ಗಳು ಮನೆಗಳನ್ನ ಏನು ಮಾಡ್ತೀವಿ, ಜಾಬ್ ಬಂದಾಗ 3 ವರ್ಷ ಇರ್ತೀವಿ, ಆನಂತರ ಮತ್ತೆ ಬೇರೆಯವ್ರಿಗೆ ಜಾಬ್ ಹತ್ತೆ, ಹಿಂಗೆ ಚೇಂಜ್ ಆಗ್ತಾ ಇರ್ತವೆ. ಆದರೆ ಆ 3 ವರ್ಷದಲ್ಲೂ ಕೆಲವೊಂದು ತೊಂದರೆಗಳು ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಈ ಸೈಟ್ ಏನು ಮಾಡಬೇಕು ಅನ್ನೋದು, ಒಂದೇನೋ ಒಂದು ಮೂರ್ತಿನೋ ಒಂದೇನೋ ಅವರಿಂದ ಏನಾದರೂ ಇಡಬೇಕು. ಅಂದರೆ ಇಷ್ಟು ಕವರೇಜು, ಇಲ್ಲಿ ಯಾರು ಕಾಲು ಇಡಬಾರ್ದು ಅಂತ. ಅರ್ಥ ಆಯ್ತಾ? ಈ ಸೈಟ್ನ ಯಾವುದೇ ಕಾರಣಕ್ಕೂ ಯಾರು ತಗೊಳಕ್ಕೆ ಹೋಗಬೇಡಿ. ಆದರೆ ಉತ್ತಮ ಸೈಟು, ಆದರೆ ಅಲ್ಲಿ ತೊಂದರೆಗಳು, ಹೊಟ್ಟೆ ನೋವಿನ ತೊಂದರೆಗಳು ಬರ್ತಾ ಇರುತ್ತೆ ಈ ಸೈಟ್ನಿಂದ. ಇದು ಈ ಲೇಔಟ್ನಲ್ಲಿ ಈ ಸೈಟು ಮತ್ತು ಈ ಸೈಟು ಯಾವುದೇ ಕಾರಣಕ್ಕೂ ತಗೊಳ್ಳೇಬಾರ್ದು. ಬಾಕಿ ಎಲ್ಲ ಸೈಟ್ಗಳು ನಂಬರ್ 1 ಇರ್ತವೆ. ಇದು ಯಮನ್ ಸೈಟು, ಮಂಗಳನ ಸೈಟು ಬಿಟ್ಟು ಆನಂತರ ಅಗ್ನೆಯಲ್ಲಿ ಒಂದು ಸೈಟು, ಮನುನ ಸೈಟ್ ಇರ್ತವೆ. ಒಂದು 3-4 ಅದರಲ್ಲಿ ಮನು ಕನ್ವಿಕ್ಟಿಂಗ್ ಇರ್ತಾನೆ. ಅಂದರೆ ಆ ಸೈಟ್ಗಳ ಮ್ಯಾಪ್ ತೊಗೊಳ್ಳಿ. ನಾನು ನಿನ್ನೆ ಮೊನ್ನೆ ಹೇಳಿದ್ದು ಆ ಥರ ಇದೊಂದು ಸೈಟು. ಮತ್ತು ಈ ಸೈಟ್ ತುಂಬ ವಿಶೇಷವಾಗಿರುತ್ತೆ. ಇದ್ರ ಪಕ್ಕದ್ದು ಇವೆಲ್ಲ ಸೈಟ್ಗಳು ತುಂಬ ಚೆನ್ನಾಗಿರ್ತವೆ. ಆದರೆ ಈ ಸೈಟ್ಗಳಲ್ಲಿ ದುಡ್ಡು ಬರಲ್ಲ. ಬಟ್ ಆ ದುಡ್ಡು ಬರೋ ಥರ ಕನ್ವಿಟ್ ಮಾಡ್ಕೋಬೇಕು ನಾವು ಸೈಟ್ನ. ಹೇಗೆ, ವಾಸ್ತು ಪ್ರಕಾರದಲ್ಲಿ ಯಾವ ಥರ ಬಾಗಿಲನ್ನ ಇಡಬೇಕು, ಎಲ್ಲಿ ಇಡಬೇಕು, ದುಡ್ಡು ಎಲ್ಲಿಂದ ಬರುತ್ತೆ, ಎಷ್ಟು ನಮಗೆ ಅನುಕೂಲವಾಗುತ್ತೆ, ಆಮೇಲೆ ಬೆಡ್ರೂಮ್ಸ್ ಎಲ್ಲಿ ಬರಬೇಕು, ಬಾತ್ರೂಮ್ ಎಲ್ಲಿ ಬರಬೇಕು, ಆಮೇಲೆ ಮಿಚಿನ್ಕಿ ಎಲ್ಲಿ ಬರಬೇಕು, ಅಂದರೆ ಮೇಲೆ ಅಟ್ಟ ಹತ್ತೋಕ್ಕೆ ಮಿಚಿನ್ಕಿಗಳು ಎಲ್ಲಿ ಬರಬೇಕು, ಅವೆಲ್ಲವನ್ನು ತುಂಬ ನೋಡಿ. ಜೀವನದಲ್ಲಿ ಒಂದು ಸಲ ಮನೆ ಕಟ್ತೀವಿ, ಪ್ಲ್ಯಾನ್ ಒಂದು 3 ತಿಂಗಳವರೆಗೂ ಪ್ರತಿಯೊಂದನ್ನು ಪ್ಲ್ಯಾನ್ನ ಸರಿಯಾಗಿ ಮಾಡ್ಕೊಳ್ಳಿ ಮನೆ ಕಟ್ಸೋದನ್ನು. ಆನಂತರ 1 ಇಯರ್ನಲ್ಲಿ ಪ್ಲ್ಯಾನ್ ಕರೆಕ್ಟ್ ಸಿಗ್ತಲ್ವಾ, ಒಂದೇ 1 ಇಯರ್ದಲ್ಲಿ ಸರಿಯಾಗಿ ನೀವು ಮನೇನ ಕಟ್ತಾ ಇರ್ತೀರ. ಆಮೇಲೆ ಆ ಮನೆ ಕಟ್ಟಿದ ತಕ್ಷಣ ನಿಮಗೆ ದುಡ್ಡಿನ ಅನುಕೂಲ ಆಗಬೇಕು, ನೆಮ್ಮದಿ ಆಗಬೇಕು, ಮತ್ತು ಯಾವುದೇ ಕಾರಣಕ್ಕೂ ಸಾವುಗಳು ಸಂಭವಿಸಬಾರ್ದು ಆ ಮನೆಯಲ್ಲಿ. ಆ ಥರ ಸೈಟ್ಗಳನ್ನ ಕಟ್ಟಿಸ್ಕೊಳ್ಳಿ. ಸಾವುಗಳು ಎದಕ್ಕೆ ಸಂಭವಿಸ್ತವೆ, ಅಲ್ಲಿ ಏನಾದರೂ ತೊಂದರೆ ಇದ್ದರೆ ಇಮಿಡಿಯೇಟ್ಲಿ ಸಾವುಗಳು ಬಂದೇ ಬರ್ತವೆ. ಅವು ಯಾವುವು ಬರಬಾರ್ದು. ಮಿನಿಮಮ್ ಒಂದು 7 ಇಯರ್ಸ್ವರೆಗೂ ಅಥವಾ 5 ಇಯರ್ಸ್ವರೆಗೂ ಇನ್ನು ಸಾಯ್ತಾರಂದ್ರೂ ಕೂಡ ಬದುಕಬೇಕು ಆ ಸೈಟ್ನಲ್ಲಿ. ಆ ಥರ ಆ ಸೈಟಿನ ವಾಸ್ತುನ. ಆಮೇಲೆ ವಾಸ್ತು ಅಷ್ಟೇ ಸಂಬಂಧಪಡುತ್ತಾ, ಇನ್ನೊಂದು ವಿಚಾರ, ವಾಸ್ತು ಅಷ್ಟೇ ಸಂಬಂಧಪಡುತ್ತಾ ಮನೆಗೆ ಇಲ್ಲ, ಮನೆ ಯಜಮಾನನ ಜಾತಕ ಕೂಡ. ಇವಾಗ ಏನಾಗುತ್ತೆ, ಇಲ್ಲಿ ಜರ್ಕರ್ತ
ಕುಂಭರಾಶಿದವರಿದ್ದರೆ ಈ ಸೈಟ್ನ ತೊಗೋಬಾರ್ದು. ಕುಂಭರಾಶಿಯವರು ಇದ್ದರೆ ಈ ಸೈಟ್ನ ತೊಗೋಬಾರ್ದು. ಅದನ್ನು ಬಿಟ್ಟು ಬೇಕಾದರೆ ನೀವು ಇಲ್ಲಿ ಸೈಟ್ ತೊಗೊಳ್ಳಿ, ಇಲ್ಲಿ ಸೈಟ್ ತೊಗೊಳ್ಳಿ, ಅಥವಾ ಇಲ್ಲಿ ಯಾವುದಾದ್ರೂ ಸೈಟ್ ತೊಗೊಳ್ಳಿ. ಯಾಕೆ? ಸೂರ್ಯಪದ್ನಲ್ಲಿರುತ್ತೆ, ಶನಿಯ ರಾಶಿ ಅದು ಕುಂಭರಾಶಿ ಅಲ್ವಾ. ಕುಂಭರಾಶಿಯವರಿಗೆ ಈ ಸೈಟು ಎಂದೂ ಆಗಿ ಬರಲ್ಲ. ಯಾಕಂದರೆ ಯಾವಾಗಲೂ ಜಗಳ ಮಾಡ್ತಾನೇ ಇರ್ತಾರೆ ಆ ಸೈಟ್ನಲ್ಲಿ ಅವರು. ಅಥವಾ ಸಿಂಹ ರಾಶಿಯವರಿಗೆ ನಾನು ನಿಮ್ಗೆ ಹೇಳ್ತೀನಿ, ಶನಿಯ ಸೈಟು ಯಾವುದು ಇದು ಪಶ್ಚಿಮ ಭಾಗ, ಯಾವುದೇ ಕಾರಣಕ್ಕೂ ಸಿಂಹ ರಾಶಿದವರು ಈ ಸೈಟ್ನ ತೊಗೋಬಾರ್ದು. ಇದು ಅವರೇನಾದರೂ ಈ ಸೈಟ್ನ ತೊಗೊಂಡ್ರೆ ಖಂಡಿತ ಅವರು ಜಗಳ ಮಾಡ್ತಾನೆ ಇರ್ತಾರೆ. ಆನಂತರ ಸಿಂಹ ರಾಶಿಯವರು 190% ಗೋರ್ಮೆಂಟ್ ನೌಕರಸ್ಥರು ಇರ್ತಾರೆ. ನೀವು ಬೇಕಾದ್ರೆ ಜಾತಕನ ತೆಗೆದು ನೋಡಿ, ಯಾರಿಗೆ ಗೋರ್ಮೆಂಟ್ ಜಾಬ್ ಇರುತ್ತೆ ಅಂದರೆ ಸಿಂಹ ರಾಶಿದವರಿಗೆ. ಯಾಕಂದರೆ ಸೂರ್ಯ ಚೆನ್ನಾಗಿರ್ತಾನೆ, ಅತಿ ಉತ್ತಮವಾದ ಸೂರ್ಯ ಇರ್ತಾನೆ, ಅವರಿಗೆ ಗೋರ್ಮೆಂಟ್ ನೌಕರಿ ಇರುತ್ತೆ. ಅವರೇನಾದರೂ ಗೋರ್ಮೆಂಟ್ ನೌಕರಸ್ಥರು ಇಲ್ಲಿ ಸೈಟ್ನಲ್ಲಿದ್ದರೆ ಓನರ್ ಜೊತೆ ಜಗಳ ತೆಗಿತಾರೆ, ಅಕ್ಕಪಕ್ಕದವ್ರ ಜೊತೆ ಜಗಳ ತೆಗಿತಾ ಇರ್ತಾರೆ. ಅಂದರೆ ಅವ್ರದ್ದೇನು ತಪ್ಪಿರಲ್ಲ, ಬಟ್ ಜಾತಕದ ತೊಂದರೆಗಳು ಇಲ್ಲಿ ಈ ಸೈಟ್ನಲ್ಲಿ ಅವ್ರಿಗೆ ಗೋಚರಿಸ್ತಾ ಇರ್ತಾರೆ. ಇದು ಅದಕ್ಕೋಸ್ಕರ ಮಕ್ಕಳ ರಾಶಿ ಮತ್ತು ಏನು ಮನೆ ಯಜಮಾನನ ರಾಶಿ, ಆನಂತರ ಯಜಮಾಂತಿ ರಾಶಿ, ಆಮೇಲೆ ಮಕ್ಕಳ ರಾಶಿ, ಇವು ಮೂರನ್ನು ನೋಡಿಕೊಂಡು ಇಲ್ಲಿ ಯಾವುದಾದ್ರೂ ಸೈಟ್ಗಳನ್ನ ತೊಗೊಳ್ಳಿ. ಇಲ್ಲಿ ಅಥವಾ ಇಲ್ಲಿ ಇದು ಶನಿನ ಬಿಟ್ಟು ಸೂರ್ಯನ ಬಿಟ್ಟು ಬಾಕಿ ಯಾವುದಾದ್ರೂ ತೊಗೋಬೋದು ಆ ಥರ. ಯಾಕಂದರೆ ಇವೆರಡೂ ತುಂಬ ಪ್ರಭಾವವಾದ ಸೈಟ್ಗಳು. ನಾನು ನಿಮ್ಮ ಮೊದಲೇ ಹೇಳಿದ್ದೀನಿ, ಇದು ಡೇಂಜರ್ ಸೈಟು ಅಂತ ಹೇಳಿ. ಇದು ಕೂಡ ಅದೇ ಥರ, ಇದು ಕೂಡ ಅದೇ ಥರ ಈ ಸೈಟು. ಬಾಕಿ ಸೈಟ್ಗಳಲ್ಲಿ ಅಷ್ಟು ಪ್ರಭಾವ ಬೀಳಲ್ಲ, ಇವೆರಡು ಸೈಟ್ನಲ್ಲಿ ಬೀಳುತ್ತೆ. ಆನಂತರ ಸೈಟ್ಗಳಲ್ಲಿ ಯಾವುದು ತೊಂದರೆಗಳು ಬಂದರೂ ಕೂಡ ಪೂಜೆಗಳಿರ್ತವೆ, ಪುನಸ್ಕಾರಗಳಿರ್ತವೆ ಅಂತ ನಾವು ಅನ್ಕೋತೀವಿ. ಆದರೆ ಅವು ಯಾವುದೇ ಪೂಜೆಗಳು 3 ತಿಂಗಳು, 7 ತಿಂಗಳು, 1 ವರ್ಷ ಆನಂತರ ಅದೇ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ ವಾಸ್ತುದಲ್ಲಿ. ಅದಕ್ಕೋಸ್ಕರ ಆದಷ್ಟು ನಾವು ಫಸ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ಏನು ನಾವೇನು ಪೂಜೆ ಮಾಡ್ತಾಯಿದ್ದೀವಿ, ಆನಂತರ ನಮ್ಮ ರಾಶಿಗಳು ಯಾವುದು, ನಮ್ಮ ನಕ್ಷತ್ರಗಳು ಯಾವುದು, ನಮ್ಮ ಗೋತ್ರಗಳು ಯಾವುದು. ನಾವು ಈ ಸೈಟು ತೊಗೋಬಾರ್ದು. ಯಾಕೆ ನೀವು ಇಷ್ಟು ಗ್ರಹಗಳಲ್ಲಿ ಇವು 2 ಯಾಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಾ ಅಲ್ವಾ. 2 ಇಂಪಾರ್ಟೆಂಟ್ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಸೂರ್ಯ ಬೆಳಕಾದರೆ ನಾವು ಸೂರ್ಯನ ಕಿರಣಗಳಿಂದನೇ ಬದುಕಬೇಕು ಅಲ್ವಾ. ಇದು ನಮ್ಮ ಸೃಷ್ಟಿಯಲ್ಲೇ ಸೂರ್ಯನ ಬಿಟ್ಟು ನಾವು ಬದುಕಲ್ಲ. ಅದೇ ಥರ ಎಲ್ಲರಿಗೂ ನಾವು ಭಯ ಪಡೋದು ಶನಿ ಮಹಾರಾಜನಿಗೆ. 7.5 ಹತ್ತಿದರೆ ಪ್ರತಿಯೊಬ್ಬರು ಭಯ ಪಡ್ತಾರೆ ಶನಿ ಮಹಾರಾಜನಿಗೆ. ಬೇರೆ ಯಾವ ಗ್ರಹಗಳು ಹತ್ತಿದ್ರು ಯಾರು ಭಯ ಪಡಲ್ಲ, ಏನಾದರೂ ಪರಿಹಾರ ಇದೆ ಬಿಡು ಮಾಡ್ಕೋಬೋದು ಅಂತ ಹೇಳ್ಬೋದು. ಬಟ್ 7.5 ಹದ್ದಾಗ ಶನಿ ಮಹಾರಾಜರು ತಮಗೇನು ತೋರಿಸ್ಬೇಕೋ ಅದು ತೋರಿಸ್ತಾರೆ ಅವರು 2.5 ವರ್ಷ. ಅದೇ ಥರ ಈ ಸೈಟ್ನಲ್ಲಿ ಏನಾಗಬೇಕೋ ಹಾಗೆ ಆಗುತ್ತೆ. ದಯವಿಟ್ಟು ಈ ಸೈಟು ತೊಗೊಳ್ಬೇಕಾದ್ರೆ ತುಂಬ ಎಚ್ಚರದಿಂದ ತೊಗೊಳ್ಳಿ. ಆನಂತರ ಬಾಕಿ ಸೈಟ್ಗಳಿಗೆ ಏನೂ ತೊಂದರೆ ಇರಲ್ಲ. ಆದರೂ ಕೂಡ ಆಮೇಲೆ ಸೈಟ್ನ ತೊಗೊಂಡ್ರಿ ನೀವು, ಅದು ಸೈಟು ಯಾವುದೇ ಕಾರಣಕ್ಕೂ ಫಸ್ಟು ನೀವು ಹೋಗೋ ವೇಳೆ ತುಂಬ ಒಳ್ಳೆಯ ಕಾಲದಲ್ಲಿ ಸೈಟ್ನ ನೋಡೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನೆಲ್ನ ಮರದೇ ನೋಡಿ. ಬಾಯ್.